ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಿ ಅಂತ ಹೇಳ್ತಾ ದೇವರು ಎಲ್ರಿಗೂ ಆಯುಷ್ಯು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಇವತ್ತಿನ ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ ಈ ವೀಕು ಸೊ ಅತ್ತೆ ಮಗಳದು ಹಾಗೆ ಮಾವನ ಮಗಂದು ಇಬ್ಬರದು ಮದುವೆ ಇರೋದ್ರಿಂದ ಸೊ ಮದುವೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಈಗಾಗಲೇ ಮದುವೆದೆಲ್ಲ ತಯಾರಿ ಮುಗಿದಿದೆ. ಸೊ ಸಂತೆಗೆ ಬಂದಿದ್ದೀವಿ ನಾವಿರೋದು ಬಂದು ಹಾಸನ ಡಿಸ್ಟಿಕ್ ಹತ್ರ. ಸೊ ಅರಸೀಕೆರೆಯಲ್ಲಿ ನಾವಿರೋದು, ಅರಸೀಕೆರೆ ಹತ್ರ ಒಂದು ಹಳ್ಳಿ. ಹಾಗಾಗಿ ನಾವು ಗಂಡ್ಸಿಗೆ ಬಂದಿದ್ದೀವಿ ಸಂತೆ ಮಾಡೋಣ ಅಂತ ಹೇಳಿ. ಗಂಡ್ಸಿಲಿ ನಾವು ಇವಾಗ ಮದುವೆ ಸಾಮಾನು ಏನೇನಪ್ಪ ಅಂತ ಹೇಳಿದ್ರೆ, ನಮ್ಮ ಕಡೆ ಒಂದು ಮಡಿಕೆಯಲ್ಲಿ ಮೊದಲನೇ ಹುಡುಗ ಆಗಿರಲಿ ಮನೆಗೆ ಮೊದಲನೇ ಮಗ ಅಥವಾ ಮೊದಲನೇ ಮಗಳು ಯಾರೇ ಆಗಿದ್ರು ಅವ್ರ ನಮ್ಮ ಚಪ್ರದ ಕೆಳಗೆ ನಾವು ಅನ್ನ ಮಾಡಿಸಿ ಅಂದರೆ ಕುಂಬಳಕಾಯಿ ಹಾಕಿ ಏನೇನೋ ಹಾಕ್ತಾರೆ ಅದಕ್ಕೆ, ಅದೆಲ್ಲ ಹಾಕಿ ಅನ್ನ ಮಾಡಿ ದೊಡ್ಡ ಮಗ ತಿನ್ನಬೇಕು ಅನ್ನೋದು ಒಂದು ವಾಡಿಕೆ. ಹಾಗಾಗಿ ಸ್ವಲ್ಪ ಮಡಿಕೆ ತೊಗೊಳೋಣ ಅಂಥೇಳಿ ಒಂದು ಮಡಿಕೆ ತೊಗೊಂಡೆ. ಈಗ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ. ಸೊ ಮಡಿಕೆ ಆಮೇಲೆ ಬುಟ್ಟಿ ಎಲ್ಲ ತೊಗೊತೀವಿ ನಾವು. ಮಡಿಕೆ ಮತ್ತು ಬುಟ್ಟಿ ಯಾಕಪ್ಪ ಅಂತ ಹೇಳಿದ್ರೆ, ಹುಡ್ಗನ ಮನೆ ಕಡೆಯಿಂದ ಚೌಟ್ರಿಗೆ ಹೋಗ್ಬೇಕಾದ್ರೆ ಅದರಲ್ಲಿ ಏನೇನು ಬೇಕೋ ಅದೆಲ್ಲ ಇಟ್ಕೊಂಡು ಹೋಗೋಕ್ಕೆ ಅದನ್ನು ನಾವು ಬುಟ್ಟಿ ತೊಗೊಳ್ತೀವಿ. ಸೊ ಮಡಿಕೆ ತೊಗೊಂಡು ಸ್ವಲ್ಪ ಅರಿಶಿನ ಕುಂಕುಮ ಅದೆಲ್ಲ ಬೇಕಾಗಿತ್ತು. ಹುಡ್ಗಂಗೆ ಬಾಸಿಂಗ ಅದೆಲ್ಲ ತೊಗೊಳೋಣ ಅಂಥೇಳಿ ತೊಗೊಂಡ್ವಿ. ಅದು ತಗೊಂಡು ನೆಕ್ಸ್ಟು ನಾವು ತರಕಾರಿ ತೊಗೊಳೋಣ ಅಂತ ಬಂದ್ವಿ. ಯಾಕೆ ಅಂತ ಹೇಳಿದ್ರೆ ನೆಂಟರೆಲ್ಲ ಬರ್ತಿರ್ತಾರಲ್ಲ ಮನೆಗೆ. ಸೊ ರಿಲೇಷನ್ಸು ಅಡುಗೆ ಮಾಡಬೇಕು. ಒಂದಿನ 2 ದಿನ ಮುಂಚೆ ಬಂದಿರ್ತೀವಿ. ಕೆಲವರು ತಿಂಡಿಗೆ ಮತ್ತು ಏನಾದರೂ ಅಡುಗೆ ಸಾಂಬಾರು ಮಾಡೋಕ್ಕೆ ತರಕಾರಿ ಬೇಕು, ಏನೇನು ಬೇಕು ಅಂಥೇಳಿ ಅಮ್ಮ ಹೇಳ್ತಾಯಿದ್ರು. ಅವ್ರು ಏನು ಹೇಳ್ತಾರೋ ಅದನ್ನು ನಾವು ತೊಗೊಳ್ತಾ ಇದ್ವಿ. ಒಂದು ಕಡೆ ನಾನು ಅಮ್ಮ ತೊಗೊಳ್ತಿದ್ರೆ, ಇನ್ನೊಂದು ಕಡೆ ನೋಡ್ತಿರ್ಬೋದು ನಮ್ಮ ಮಾವ, ನಮ್ಮಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ಅತ್ತೆ ಎಲ್ಲ ಇದ್ದಾರೆ. ಅತ್ತೆ ಅಂದರೆ ಚಿಕ್ಕತ್ತೆ ಮತ್ತು ಅವರ ಅಕ್ಕ ಎಲ್ಲರೂ ಇದ್ದಾರೆ. ಗೊತ್ತಾಗಲ್ಲ ಅಂಥೇಳಿ ನಮ್ಮ ಮಾವ ಅವರ ಅಕ್ಕ ತಂಗಿದಿರನ್ನೆಲ್ಲ ಕರೆಸ್ಕೊಂಡಿದ್ದಾರೆ. ಎಲ್ಲರೂ ಒಟ್ಟಿಗೆ ಶಾಪಿಂಗ್ ಕೂಡ ಮಾಡ್ತಿದ್ದಾರೆ. ಇದೇನೋ ಒಂದು ಖುಷಿ, ಯಾವಾಗಲೂ ಅವ್ರು ಹಾಗೆ ಇರಲಿ ಅಂತ ಕೂಡ ಕೇಳ್ಕೊಳ್ತೀನಿ ನಾನು. ಸೊ ಶಾಪಿಂಗ್ ಮುಗಿಸಿ ಸ್ವಲ್ಪ ಏನಾದರೂ ರೈಸ್ ಬಾತ್ ಮಾಡು ಬೆಳಗ್ಗೆ ಅಂತ ಹೇಳ್ತಾಯಿದ್ರು ನನಗೆ. ನೋಡೋಣ ರೈಸ್ ಬಾತ್ಗೆ ಏನೇನು ಬೇಕು ಅಂತ ಹೇಳಿ ಕೇಳ್ತಿದ್ರು. ನಾನು ಸ್ವಲ್ಪ ಮೆಂತ್ಯ ಸೊಪ್ಪಿದ್ರೆ ತಗೋ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಮೆಂತ್ಯ ಸೊಪ್ಪು ತೊಗೊತಿದ್ರು. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ತುಂಬ ಬಿಸಿಲಿರೋದ್ರಿಂದ ಏನು ಶಾಪಿಂಗೇ ಮಾಡೋಕ್ಕಾಗ್ತಿರ್ಲಿಲ್ಲ. ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು ಪಾಪ ಎಲ್ಲರೂ ವ್ಯಾಪಾರಿಗಳು ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಇಲ್ಲ ಛತ್ರಿ ಇಟ್ಕೊಂಡು ಹೆಂಗೆ ಕೂತಿದ್ದಾರೆ. ಎಷ್ಟು ಬಿಸಿಲಿದೆ ಅಂತ ಹೇಳಿದ್ರೆ, ನಾವು ಸಂತೆಗೆ ಬಂದಾಗ ಆ್ಯಕ್ಚುಲಿ 12 ಆಗಿತ್ತು. ನಾವು ಸಂತೆ ಮುಗಿಸಿ ಹೊರಟಾಗ 4 ಆಗಿತ್ತು. ಅಷ್ಟರಲ್ಲಿ ತಲೆ ಅಂತೂ ತುಂಬ ಬಿಸಿ ಆಗಿಬಿಟ್ಟಿತ್ತು. ಸೊ ಎಲ್ಲ ಶಾಪಿಂಗ್ ತರಕಾರಿ ಎಲ್ಲ ಮುಗಿಸಾದ್ಮೇಲೆ ಫೈನಲಿ ಇನ್ನು ಎಲೆ ಅಡಿಕೆ ತೊಗೊಳೋಣ ಅಂತ ಹೇಳಿ ಬಂದ್ವಿ. ಎಲೆ ಅಡಿಕೆ ತೊಗೊಳೋ ಹತ್ರ ನಮಗೆ ಪರ್ಟಿಕ್ಯುಲರಾಗಿ ಬಟ್ಲು ಅಡಿಕೆನೇ ಬೇಕಾಗಿತ್ತು. ಅದು ಅವ್ರ ಹತ್ರ ಇರಲಿಲ್ಲ. ಹಾಗಾಗಿ ನಾವು ಡೈಲಿ ಯಾರ ಹತ್ರ ತೊಗೊಳ್ತಿದ್ವೋ ಅವ್ರು ಇರಲಿಲ್ಲ. ಇಲ್ಲಿ ಬೇರೆ ಕಡೆ ಬಂದ್ವಿ. ಇವ್ರ ಹತ್ರ ಬಂದು ಬಟ್ಲು ಅಡಿಕೆ ಇದೆಯಾ ಅಂತ ಕೇಳಿದ್ವಿ. ಅವರು ಇದೆ ಅಂತ ಹೇಳಿದ್ರು. ಹಾಗಾಗಿ ಎಷ್ಟು ಬೇಕು ಏನು ಅಂತ ಕೇಳ್ತಾಯಿದ್ರು. ಸೊ ಅದೊಂದೇ ಲಾಸ್ಟ್ ಫೈನಲ್ ಅಲ್ವಾ. ಅವ್ರ ಹತ್ರ ಕೂಡ ಸ್ವಲ್ಪ ಬಟ್ಲು ಅಡಿಕೆ ಎಲೆ ಅಡಿಕೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಓಡಬೇಕಾಗಿತ್ತು. ಓಡೋ ಅಷ್ಟರಲ್ಲಿ ನನಗೆ ಜ್ಯೂಸ್ ಕುಡಿಬೇಕು ಅಂತ ಹೇಳ್ತು. ಹಾಗಾಗಿ ಜ್ಯೂಸ್ ಕುಡಿದು ಹೋಗೋಣ ಅಂಥೇಳಿ ಇನ್ನು ಸಂತೆ ಬಿಟ್ಟೆ. ನಾನು ಆ್ಯಕ್ಚುಲಿ ತುಂಬ ಸುಸ್ತಾಗಿಬಿಟ್ಟಿತ್ತು ನನಗೆ. ಆಗ್ತಾ ಇರಲಿಲ್ಲ. ಬಿಸಿಲಲ್ಲೆಲ್ಲ ಮುಗಿಸ್ಕೊಂಡು ಇನ್ನು ಜ್ಯೂಸ್ ಕುಡಿದು ಮನೆಗೆ ಕೂಡ ಬಂದ್ವಿ ನಾವು. ಮನೆಗೆ ಬಂದಾಗ ನಿಮ್ಗೆ ಹೇಳಿದೆ ನಾನು ಈಗಾಗಲೇ ಆಲ್ರೆಡಿ 4 ಆಗಿಬಿಟ್ಟಿತ್ತು ಟೈಮು. ಸೊ ನಾನಂತೂ ಏನೇನು ಬೇಕು ಅಂತ ತಂದಿದ್ರು ಅದೆಲ್ಲ ನಮ್ಮ ಮನೆಯವ್ರು ತೆಗ್ದಿಡ್ತಾಯಿದ್ರು. ಇನ್ನು ನಮ್ಮ ಮಾವ ಬಾ ತೊಗೊಂಡೋಗಿ ಬಾ ಅಂತ ಹೇಳ್ತಾಯಿದ್ರು. ನನ್ನ ಕೈಯಲ್ಲಿ ಆಗಲ್ಲಪ್ಪ ಅಂತ ಹೇಳ್ತಾಯಿದ್ದೆ. ಇನ್ನು ನಮ್ಮ ಚಿಕ್ಕತ್ತೆ, ನಮ್ಮ ಚಿಕ್ಕಮ್ಮ, ನಮ್ಮ ಮನೆಯವರು, ನಮ್ಮ ಮಾವ ಎಲ್ಲರೂ ತೊಗೊಂಡು ಹೋಗಿ ಸೊ ಮನೇಲಿ ಇಡ್ತಾಯಿದ್ರು. ಒಂದು ಕಡೆ ಇಟ್ಕೊಂಡ್ಬಿಟ್ಟು ಫಸ್ಟು ಏನೇನು ಬೇಕು ನೋಡೋಣ ಅಂಥೇಳಿ ಎಲ್ಲ ಸೆಗ್ರಿಗೇಟ್ ಮಾಡ್ಕೋತಾಯಿದ್ರು. ಅಷ್ಟರಲ್ಲಿ ನನ್ನ ಮಗ ಬಂದ. ಅವ್ನು ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಅಂಥೇಳಿ ಎಲ್ಲ ಸೈಡಿಗಿಟ್ಟು ಒಂದು ಸ್ವಲ್ಪ ಹೊತ್ತು ಅವನ್ನ ಯಾಮಾರಿಸಿ ಮಲಗಿಸಿ ನಾವು ಕೂಡ ರೆಸ್ಟ್ ಮಾಡಿದ್ವಿ. ಯಾಕೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕಾಫಿ ಟೀ ಎಲ್ಲ ಕುಡಿದು ರೆಸ್ಟ್ ಮಾಡಿ ಆಲ್ರೆಡಿ ನಾವು ಇವತ್ತು ಹುಡುಗನಿಗೆ ಅತ್ತೆ ಮನೆಯಲ್ಲಿ ಅರಿಶಿನ ಹಾಕಿಸ್ಬೇಕಾಗಿತ್ತು. ಸೊ ಆ ಅರಿಶಿನ ಹಾಕೋ ಶಾಸ್ತ್ರ ಇರೋದ್ರಿಂದ ಹೊರಡೋಣ ಅಂಥೇಳಿ ಇನ್ನು ನಾವು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇನ್ನು ಹುಡುಗನ ಕರ್ಕೊಂಡು ಹೊರಟ್ವಿ. ನಾವು ಹೋದಾಗ್ಲೇ ಆಲ್ಮೋಸ್ಟ್ 8:30 9 ಆಗಿಬಿಟ್ಟಿತ್ತು. ಇನ್ನು ಅವರು ಕೂಡ ನಮಗೋಸ್ಕರ ಕಾಯ್ತಾಯಿದ್ರು. ಇನ್ನು ಹುಡುಗನ್ನ ಹಸೆಮಣೇಲಿ ಕೂರಿಸೋಣ ಅಂಥೇಳಿ ಕೂರಿಸ್ತಾ ಇದ್ವಿ. ಅವ್ನಿಗೆ ಆ್ಯಕ್ಚುಲಿ ಎಲ್ಲರೂ ಹೇಳ್ತಾಯಿದ್ರು ಮುಂದೆ, ಈ ಥರ ಎಲ್ಲ ಕೂತ್ಕೊಳೋದು ಸರಿಯಾಗಿ ಉದ್ದ ಕೂತ್ಕೋಬೇಕು, ಮಾಮೂಲಿ ನಾರ್ಮಲಾಗಿ ಕೂತ್ಕೋತೀವಲ್ಲ ಆ ರೀತಿ ಕೂರೋ ಹಾಗಿಲ್ಲ ಅಂಥೇಳಿ ರೇಗಿಸ್ತಾಯಿದ್ರು.
ಅವನಿಗೂ ಕೂಡ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ, ಹಾಗಾಗಿ ಅವನಿಗೂ ಕೂಡ ಗೊತ್ತಾಗಲಿಲ್ಲ. ಅವನು ಕೂಡ ಸುಮ್ಮನೆ ನೋಡಿ ನಗ್ತಾ ಇದ್ದ. ಇನ್ನು ಅರಶಿನ ಇಡೋದು ಸ್ಟಾರ್ಟ್ ಮಾಡಿಬಿಡೋಣ ಅಂಥೇಳಿ ಇಡ್ತಾಯಿದ್ರು. ನಮ್ಮ ಕಡೆ ಆ್ಯಕ್ಚುಲಿ ಏನು ಗೊತ್ತಾ, 9 ಜನ ಇರ್ತೀವಿ, ಇಲ್ಲ 12 ಜನ ಇರ್ತೀವಿ. ತುಂಬ ಟೈಮ್ ಆಗಿರೋದ್ರಿಂದ ಆಲ್ಮೋಸ್ಟ್ ನಾವು ಸ್ಟಾರ್ಟ್ ಮಾಡಿದಾಗಲೇ ಫಂಕ್ಷನ್ ಸ್ಟಾರ್ಟ್ ಮಾಡಿದಾಗ ಆ್ಯಕ್ಚುಲಿ 9:30 ಆಗಿಬಿಟ್ಟಿತ್ತು. ಸೊ ಇನ್ನು 9:30ಗೆ ಸ್ಟಾರ್ಟ್ ಮಾಡಿದ್ರೆ ಅದು ಇನ್ನು ಅರಶಿನ ಇಟ್ಟು ಹಾಡು ಹೇಳ್ಕೊಂಡು ಅದು ಇದು ಮಾಡೋ ಅಷ್ಟರಲ್ಲೇ 11:30 ಆಗಿಬಿಡುತ್ತೆ. ಸ್ಟಾರ್ಟ್ ಮಾಡೋಣ ಅಂಥೇಳಿ ಮಾಡಿದ್ವಿ. 9 ಜನ ಇಡೋಣ ಸಾಕು ಅಂಥೇಳಿ ಒಂದು 5 ಜನ ಹುಡುಗಿರು, ಒಂದು 3 ಜನ ಹುಡುಗರು ಇಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಫಸ್ಟು ಅತ್ತೆದೀರ ಇಡಬೇಕು ಅಂತ ಹೇಳಿದ್ರಲ್ಲ, ಹಂಗಾಗಿ ನಮ್ಮ ಚಿಕ್ಕಮ್ಮ ಆಗ್ತಾರೆ ನನಗೆ. ನಮ್ಮ ಚಿಕ್ಕಮ್ಮ ಇಟ್ಟರು. ಅವನಿಗೆ ಬಂದು ಅತ್ತೆ ಆಗ್ತಾರೆ. ಅಂದರೆ ಮಾವನ್ನ ತಂಗಿದಿರಲ್ವಾ, ನಮಗೆ ಚಿಕ್ಕಮ್ಮ ಆಗ್ತಾರೆ, ಹುಡುಗನಿಗೆ ಅತ್ತೆದೀರ ಆಗ್ತಾರೆ. ಇನ್ನು ಚಿಕ್ಕಮ್ಮ ಆದಮೇಲೆ ಇವರು ಅತ್ತೆನೇ ಆಗ್ತಾರೆ. ಇವರು ಇಡ್ತಾಯಿದ್ರು. 5 ಜನ ಇಡಬೇಕಲ್ವಾ, ಹಂಗಾಗಿ ಇಡ್ತಾಯಿದ್ರು. ಇಡೋ ಮಧ್ಯದಲ್ಲಿ ಹಳ್ಳಿ ಕಡೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಅರಿಶಿನ ಹಚ್ಬೇಕಾದ್ರೆ ಅಥವಾ ಬೇರೆ ಯಾವುದೇ ಶಾಸ್ತ್ರ ಮಾಡಬೇಕಾದ್ರೆ, ಇನ್ನು ನಾವು ಸಿಟಿಲೆಲ್ಲ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಅರಿಶಿನ ಹಚ್ಬೇಕಾದ್ರೆ, ಫಂಕ್ಷನ್ ಮಾಡಬೇಕಾದ್ರೆ ಎಲ್ಲದಕ್ಕೂ ಮ್ಯೂಸಿಕ್ ಅಂತ ಹಾಕ್ಬಿಡ್ತೀವಿ. ಇಲ್ಲೆಲ್ಲ ನಮ್ಮ ಹಳ್ಳಿಲೆಲ್ಲ ಹಂಗಾಗಲ್ಲ. ಎಲ್ಲದಕ್ಕೂ ಸಾಂಗ್ಸ್ ಅವರೇ ಹೇಳ್ತಾ ಇರ್ತಾರೆ. ಅದು ಆ ಹಾಡು ಜನಪದ ಥರನೇ ಇರುತ್ತೆ. ಆ ಸಾಂಗ್ ಕೇಳೋಕ್ಕೆ ಒಂಥರ ಚೆಂದ. ಇವ್ರು ಬಂದು ಆ್ಯಕ್ಚುಲಿ ಹುಡುಗನ ಮಾವ ಇದ್ದಾರಲ್ಲ, ಅವರ ತಂಗಿ ಮತ್ತು ತಮ್ಮನ ಹೆಂಡತಿ. ಅವ್ರವ್ರ ಕಡೆ ಒಂದು ಶಾಸ್ತ್ರ ಇರುತ್ತೆ, ಇಲ್ಲೇ ಬೇರೆ ಕಡೆ ಶಾಸ್ತ್ರ. ಹಂಗಾಗಿ ಅವ್ರು ಕೇಳ್ತಾಯಿದ್ರು ಏನು ಮಾಡಬೇಕು ಅಂಥೇಳಿ. ಅಲ್ಲಿ ದೊಡ್ಡವ್ರು ಹೇಳ್ತಾಯಿದ್ರು. ಸೊ ಫಸ್ಟ್ ಈ ಥರ ಅರಿಶಿನ ಹಾಕಿ ಆಮೇಲೆ ಎಣ್ಣೆ ಹಾಕಿ ಅಂತೆಲ್ಲ ಅವ್ರು ಹೆಂಗೆ ಹೇಳ್ಕೊಡ್ತಾಯಿದ್ರು ಹಂಗೆ ಮಾಡ್ತಿದ್ರು. ಯೂಶಲಾಗಿ ನಿಮಗೆ ಗೊತ್ತಿರುತ್ತೆ, ಒಂದೊಂದು ಊರಲ್ಲಿ ಒಂದೊಂದು ಥರ ಶಾಸ್ತ್ರ ಇರುತ್ತೆ. ಇಲ್ಲೂ ಕೂಡ ಹಾಗೆ ಒಂದೊಂದು ಊರಲ್ಲಿ ಒಂದೊಂದು ಶಾಸ್ತ್ರ ನಡೆಯುತ್ತಲ್ಲ. ನಮ್ಮ ಕಡೆ ಈ ಥರ ನಡೆಯುತ್ತೆ. ಫ್ರೆಂಡ್ಸ್, ನಿಮ್ಮ ಕಡೆ ಯಾರ್ಯಾರು ಇದೇ ಥರ ಅರಿಶಿನ ಇಡ್ತೀರಾ ನನಗೆ ಕಮೆಂಟ್ ಮಾಡಿ. ಇನ್ನು ಫೈನಲಿ ಹುಡುಗರು ಇಡೋಣ ಅಂಥೇಳಿ ನಮ್ಮ ಮಾವ ಬಂದರು. ಇವ್ರು ಮಾತ್ರ ತುಂಬ ಯಂಗೆಸ್ಟ್ ಮಾವ, ಕಾಮಿಡಿಯನ್ನು. ಅರಿಶಿನ ಒಂದು ಸಲ ಹಚ್ಕೊಳೋದು, ಪದೇ ಪದೇ ಹಚ್ಚೋದಲ್ಲ ಅಂಥೇಳಿ ಪಾಪ ಅವ್ರ ಕಣ್ಣಿಗೆಲ್ಲ ಬೆಳೆದ್ಬಿಟ್ರು. ಅವನಿಗೂ ಕೂಡ ಕಣ್ಣುರಿ ಸ್ಟಾರ್ಟ್ ಆಯಿತು. ಅವನು ಅಕ್ಕ ನನ್ನ ಕಣ್ಣು ಉರಿತಾ ಇದೆ, ಒಂದು ಸ್ವಲ್ಪ ಕಣ್ಣು ಒರೆಸಿ ಅಂತ ಕೂಡ ಹೇಳ್ತಾ ಇದ್ದ. ನಾನೆಲ್ಲೋ ಸುಮ್ಮನೆ ತಮಾಷೆ ಮಾಡ್ತಿದ್ದಾನೆ ಅವನು ಅಂದ್ಕೊಂಡಿದ್ದೆ. ಆಮೇಲೆ ಪಾಪ ಅವ್ನಿಗೆ ಆ್ಯಕ್ಚುಲಿ ಕಣ್ಣಿಗೆ ಬಿದ್ದುಬಿಟ್ಟಿತ್ತು. ಇನ್ನು ನಮ್ಮ ಮಾವ ರೇಗಿಸ್ತಾಯಿದ್ರು, ಬಿದ್ದರೆ ಬೀಳುತ್ತೆ ಸುಮ್ಮನಿರೋ, ಒಂದು ಸಲ ಹಾಕ್ಕೊಳೋದು, ಹಾಕೋ ಏನೂ ಆಗಲ್ಲ ಅಂಥೇಳಿ. ಹಚ್ಚಿರಿ ಎಷ್ಟು ಹಚ್ತೀರೋ ಅಂಥೇಳಿ ಅವನು ಕೂಡ ಸುಮ್ಮನೆ ಕೂತ್ಕೊಂಡ. ಇವನು ಬಂದು ಹುಡುಗಿ ತಮ್ಮ ಆಗ್ತಾನೆ. ಇನ್ನು ಅವನ ಕೈಲೂ ಹಚ್ಚಿಸೋಣ ಅಂಥೇಳಿ ಹಚ್ಚಿಸ್ತಾ ಇದ್ವಿ. ಪಾಪ ಅವನು ಇನ್ನೂ ಚಿಕ್ಕವನಲ್ವ, ಹಂಗಾಗಿ ಅವ್ರು ದೊಡ್ಡವರಲ್ಲಿ ಏನು ಹೇಳ್ತಾರೋ ಅದೇ ರೀತಿ ಅವನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಫ್ರೆಂಡ್ಸ್, ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈ ಥರ ಫಂಕ್ಷನ್ನು, ಈ ಥರ ಜಾಲಿ ಮತ್ತು ಹಿಂಗೆ ಸಾಂಗ್ ಹೇಳೋದು ಇದೆಲ್ಲ ಬಂದು ನಮಗೆ ಬೆಂಗಳೂರು ಸಿಟಿಗಳಲ್ಲೆಲ್ಲ ಮಾಡೋಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ 10 ಗಂಟೆ ಆಯಿತು ಅಂದರೆ ಡಿಸ್ಟರ್ಬ್ ಆಗಬಾರ್ದು. ಒಂದು ಫಂಕ್ಷನ್ ಜೋರಾಗಿ ಮಾಡಿದ್ರೆ ಎಲ್ಲಿ ಸೌಂಡ್ ಆಗಿಬಿಡುತ್ತೋ, ಪಕ್ಕದ ಮನೆಯವ್ರಿಗೆ ಎಲ್ಲಿ ಗಲಾಟೆ ಕೇಳಿಸಿದ್ರೆ ಅವ್ರು ಬಂದುಬಿಡ್ತಾರೋ, ಅಥವಾ ಈ ಥರ ಗಲಾಟೆ ಮಾಡ್ತಿದ್ದೀರಾ ಅಂತ ನಿಮ್ಗೆ ಗೊತ್ತು. ಯೂಶಲಾಗಿ ಯಾರ್ಯಾರು ಸಿಟಿಲಿ ಇರ್ತೀರೋ ಅವರೆಲ್ಲ ಇಲ್ಲ ಕಂಪ್ಲೇಂಟ್ ಕೊಡೋದು, ಏನೋ ಒಂದು ಮಾಡೋದು, ಈ ಥರ ಮಾಡ್ತಾ ಇರ್ತಾರೆ. ನನಗನ್ಸುತ್ತೆ ಈ ಥರ ಹಳ್ಳಿ ಕಡೆಯೇ ಎಲ್ಲ ಫಂಕ್ಷನ್ನು ಮಾಡಿದ್ರೆ ಚೆಂದ ಅಂತ. ಸೊ ಹಳ್ಳಿ ಜೀವನ ಮತ್ತು ಹಳ್ಳಿ ಲೈಫು, ಹಳ್ಳಿ ಕಡೆ ಎಂಟರ್ಟೈನ್ಮೆಂಟು, ಹಳ್ಳಿ ಕಡೆ ಸಿಗುವಂಥದ್ದು ಬೇರೆ ಕಡೆ ಎಲ್ಲೂ ಇಷ್ಟು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡೋಕ್ಕಾಗಲ್ಲ. ಈಗ ಹುಡುಗಿರ್ದಂತೂ ಆಯಿತು. ಸೊ ಹುಡುಗರು ಇಡೋಣ ಅಂಥೇಳಿ ಕಾಯ್ತಿದ್ರು. ಇನ್ನು ಯಾರ್ಯಾರು ಇಡಬೇಕು ಬನ್ನಿ ಅಂತ ಕೇಳ್ತಾಯಿದ್ರು. ಇನ್ನೊಂದು ಕಡೆ ಬೇಡ, ಎಲ್ಲರೂ ಇಟ್ಟರೆ ಟೈಮ್ ಆಗಿಬಿಡುತ್ತೆ, ಬೇಡ ಇನ್ನೊಬ್ಬರು ಬನ್ನಿ ಹುಡುಗರು ಅಂಥೇಳಿ ಕರಿತಾಯಿದ್ರು. ಲಾಸ್ಟಿಗೆ ಆವಾಗ ಹುಡುಗಿ ಇದ್ದಾರಲ್ಲ, ಹುಡುಗಿ ಅಕ್ಕನ ಗಂಡ ಬಂದರು. ಇನ್ನು ಅವರೊಬ್ಬರು ಇಟ್ಟರೆ ಆಯಿತು ಅಂಥೇಳಿ ಲೆಕ್ಕ ಹಾಕ್ತಾಯಿದ್ರು. ನಾನು ಇಲ್ಲ ಆಗಿಲ್ಲ, ಇನ್ನೂ ಒಬ್ಬರು ಬರಬೇಕು ಅಂತ ಹೇಳ್ತಾ ಇದ್ದೆ. ಪಾಪ ಅವ್ರಿಗೂ ಅಷ್ಟೇ, ಅವ್ರ ಕಡೆ ಶಾಸ್ತ್ರ ಬೇರೆ ಅಂತೆ, ನಮ್ಮ ಕಡೆ ಶಾಸ್ತ್ರ ಬೇರೆ. ಒಬ್ಬೊಬ್ಬರು ಕಡೆ ಒಂದೊಂದು ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ನಾವು ಯಾವ ಪರಿಸ್ಥಿತಿಯಲ್ಲಿ ಎಲ್ಲಿ ಯಾವ ಊರಿಗೆ ಹೋಗಿರ್ತೀವೋ ಅದೇ ರೀತಿಯಲ್ಲಿ ನಾವು ಅಡ್ಜಸ್ಟ್ ಆಗಬೇಕಾಗತ್ತೆ. ಇನ್ನು ಎಲ್ಲ ಲೆಕ್ಕ ಹಾಕ್ತಾಯಿದ್ರು, ಆಯಿತಾ ಅಂಥೇಳಿ, ಇಲ್ಲ ಅಂಥೇಳಿ ಲಾಸ್ಟಿಗೆ ಹುಡುಗನ ಅತ್ತೆ ಹಾಕ್ಬಿಡಿ ಅವಾಗ ಸರಿ ಹೋಗುತ್ತೆ ಅಂಥೇಳಿ ಹುಡುಗನ ಅತ್ತೆ ಕೂಡ ಅರಿಶಿನ ಇಡ್ತಾಯಿದ್ರು. ಅರಿಶಿನ ಇಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 11:30 ಆಗಿಬಿಟ್ಟಿತ್ತು ಟೈಮು. ಇನ್ನು ಹುಡುಗನ್ಗೆ ಅರಿಶಿನ ಹಚ್ಚಿ ಟೈಮ್ ಆಗಿದೆ, ಎಬ್ಬರಿಸ್ರಿ ಸಾಕು ಅಂಥೇಳಿ. ಸೊ ಫೈನಲ್ ಲಾಸ್ಟ್ ಒಂದು ಆರತಿ ಸಾಂಗ್ ಹೇಳಬೇಕು ಅಂಥೇಳಿ ಎಲ್ಲರೂ ನೀನು ಹೇಳು ಅಂತ ಇದ್ರು. ನಾನೇ ಫಿಲಿಮ್ ಸಾಂಗ್ ಹೇಳ್ಬಿಡ್ತೀನಿ ಬಿಡಿ ಅಂಥೇಳಿ ರೇಗಿಸ್ತಾ ಇದ್ದೆ. ನಾನು ಆ್ಯಕ್ಚುಲಿ ನೀವು ಮುಂದೆ ವಿಡಿಯೋದಲ್ಲಿ ನೋಡ್ತೀರಾ. ಸೊ ಸಾಂಗ್ ಹೇಳ್ಕೊಂಡು ನಮ್ಮ ಅತ್ತೆಗೆ ತಟ್ಟೆ ಇಟ್ಕೊಂಡು ರೇಗಿಸ್ತಾ ಇದ್ದೀನಿ ನಾನೇ ಹಾಡಲಾ ಅಂಥೇಳಿ. ನಮ್ಮ ಅತ್ತೆ ನೀನೇನಾದರೂ ಹೆಂಗೆ ಆಡ್ತಾ ಇದೀಯ ನೋಡು ಅಂತೆಲ್ಲ ನನ್ನ ರೇಗಿಸ್ತಾ ಇದ್ರು. ಈ ಥರ ಖುಷಿ ಅನ್ನೋದು ಇದ್ರೇ ಅಲ್ವಾ ಫ್ರೆಂಡ್ಸ್, ಒಂದು ಫಂಕ್ಷನ್ ಅಂದಮೇಲೆ
ಒಂದು ಏನೇ ಮಾಡಿದ್ರು ಒಂದು ಖುಷಿ ಇರಬೇಕು. ಆಸ್ತಿ, ಅಂತಸ್ತು ಇದ್ಯಾವುದು ನಮ್ಮ ಹಿಂದೆ ಬರಲ್ಲ. ಒಂದು ಖುಷಿ, ಒಂದು ನೆಮ್ಮದಿ ಇದೇ ನಮ್ಮ ಹಿಂದೆ ಬರೋದು ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್ನು. ಆಮ್, ಈ ಖುಷಿ ಅನ್ನೋದು ಎಲ್ರಿಗೂ ಸಿಗಲ್ಲ. ದುಡ್ಡು ಎಲ್ರಿಗೂ ಸಿಗುತ್ತೆ. ಬಟ್ ನೆಮ್ಮದಿ ಎಲ್ಲರಿಗೂ ಸಿಗಲ್ಲ ಅದು. ಎಲ್ಲಿರುತ್ತೋ ಅದನ್ನು ಹುಡ್ಕೋಬೇಕು ಅನ್ನೋದು ನನ್ನ ಪಾಲಿಸಿ. ದುಡ್ಡೇ ಎಲ್ಲದಕ್ಕೂ ಅಲ್ಲ. ನೆಮ್ಮದಿ ಬೇಕು, ನಂಬಿಕೆ ಬೇಕು, ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು. ಇಷ್ಟೇ ನಾನು ನಂಬಿರೋದು. ಸೊ ಫೈನಲಿ ಇವಾಗ ಹುಡುಗನಿಗೆಲ್ಲ ಅರಿಶಿನ ಹಚ್ಚಿದ್ದಾಯಿತು. ಅರಿಶಿನ ಹಚ್ಚಿ ಈಗ ಆರತಿ ಬೆಳಗಕ್ಕೆ ನೀವು ನೋಡ್ತಿರ್ಬೋದು, ನಾನೇ ತಟ್ಟೆ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದೀನಿ. ನೀನು ಬನ್ನಿರಿ, ನೀನು ಬನ್ನಿರಿ ಅಂತ ಯಾರು ಕರಿತಾ ಇದ್ರು. ಹಂಗಾಗಿ ಯಾರು ಬರಬೇಡಿ, ಇರಿ ನಾನೇ ಹಾಡು ಹೇಳ್ತೀನಿ ಅಂತ. ಲಾಸ್ಟಿಗೆ ನಮ್ಮ ಚಿಕ್ಕಮ್ಮ, ನಮ್ಮ ಅತ್ತೆ ಬಂದರು. ಹಿಂಗೆ ಆಡ್ತಿದ್ರೆ ಅದಾಗಲ್ಲ, ಇರು ನಾನೇ ಬರ್ತೀನಿ ಅಂತ ಹೇಳಿ ನಾನು ಮತ್ತು ಚಿಕ್ಕಮ್ಮ, ನಮ್ಮ ಅತ್ತೆ ಎಲ್ಲರೂ ಸೇರಿ ಆರತಿ ಮಾಡಿದ್ವಿ. ಆರತಿ ಮಾಡಬೇಕಾದ್ರೆ ನಾನು ಆ್ಯಕ್ಚುಲಿ ದಕ್ಷಿಣ ಕೇಳ್ತಾ ಇದ್ದೆ. ಯಾಕೆಂದರೆ ಇದು ತಮಾಷೆ ಮಾಡೋದು ಕಾಮನ್ ಅಲ್ವಾ. ಸೊ ಆ ತಮಾಷೆ ಸೀರಿಯಸ್ ಆಗಿ ಏನು ನಾವು ಹಾಡಲ್ಲ. ತಮಾಷೆ ತಮಾಷೆ ರೀತಿಯೇ ತೊಗೊತೀವಿ ನಾವು. ಯಾವಾಗಲೂ ಒಂದೇ ಥರ ಇರೋಕ್ಕಾಗಲ್ವಲ್ಲ ಫ್ರೆಂಡ್ಸ್. ಸ್ವಲ್ಪ ಚೇಂಜ್ ಮಾಡೋಣ, ಜನ ಎಂಟರ್ಟೈನ್ಮೆಂಟ್ ಮಾಡೋಣ. ಮಕ್ಕಳೆಲ್ಲ ನಿದ್ದೆ ಮಾಡ್ತಾಯಿದ್ರು. ನನ್ನ ಮಗ ಋತ್ವಿಕ್ ಅಂತೂ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದ. ಯಾಕೆಂದರೆ ಟೈಮ್ ಆಗೋಗಿತ್ತಲ್ಲ ತುಂಬ. ಹಾಗಾಗಿ ಅವ್ನು ಬೇರೆ ಯಾರ ಹತ್ರನೂ ಇರ್ತಿರ್ಲಿಲ್ಲ. ಅವ್ರ ಅಪ್ಪನ ಹತ್ರ ಕೊಟ್ಟು ನಾನು ಕೂಡ ಸಮಾಧಾನ ಮಾಡಿ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಹುಡುಗನಿಗೆ ಸ್ನಾನ ಮಾಡಿಸೋಣ ಅಂಥೇಳಿ ಕರ್ಕೊಂಡು ಹೋದ್ವಿ. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಹುಡುಗ ತುಂಬ ಶೈಯಲ್ಲಿದ್ದ. ನಾವು ಕೂಡ ಅವನಿಗೆ ಯಾಕೋ ಹಿಂಗೆಲ್ಲ ಮಾಡ್ತಾ ಇದೀಯ ಅಂತ ಹೇಳಿ ತುಂಬ ಕಾಮಿಡಿ ಮಾಡಿ ರೇಗಿಸ್ತಾ ಇದ್ದೆ. ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ. ಲಾಸ್ಟಿಗೆ ನಮ್ಮ ಅತ್ತೆ ಕೋಪ ಬಂದುಬಿಡ್ತು. ಅಲ್ಲಿ ಡ್ಯಾನ್ಸ್ ಮಾಡಬೇಡ ಬಾ, ಇಲ್ಲಿ ಬಾ ಅಂತ ಹೇಳಿ ನನ್ನ ಕರೆದ್ರು. ಹಂಗಾಗಿ ನಾವು 3 ಜನನೂ ಸೇರಿ ಹುಡುಗನಿಗೆ ಆರತಿ ಮಾಡಿದ್ವಿ. ಆರತಿ ಮಾಡಿ ನಾವು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಷ್ಟರಲ್ಲಿ 11:15 ಆಗಿತ್ತು. 11:15 ಅಷ್ಟರಲ್ಲಿ ಎಲ್ಲರೂ ಊಟ ಮಾಡ್ಕೊಳ್ಳೋಣ ಅಂಥೇಳಿ ನಾವು ಕೂಡ ಸ್ವಲ್ಪ ಅವನಿಗೆ ಸ್ನಾನ ಎಲ್ಲ ಮುಗಿಸಿ ಬಂದು ಊಟಕ್ಕೆ ಕೂತ್ಕೊಂಡ್ವಿ. ಊಟಕ್ಕೆ ಕೂತ್ಕೊಂಡಾಗ ಟೈಮ್ ಆಗೋಗಿತ್ತಲ್ಲ. ಹಾಗಾಗಿ ಆ ಟೈಮಲ್ಲಿ ನಮಗೆ ಊಟ ತಿನ್ನೋಕ್ಕಾಗಲಿಲ್ಲ. ಸೊ ಸ್ವಲ್ಪ ಏನು ಮಾಡಿರ್ತಾರೋ ಅದನ್ನು ತಿನ್ಕೊಂಡು ಬಂದ್ವಿ. ಊಟ ತುಂಬ ಚೆನ್ನಾಗಿತ್ತು. ಸಿಹಿ ಊಟ ಅಲ್ವಾ. ಸೊ ಅನ್ನ, ಸಾಂಬಾರು, ಪಾಯಸ ಮತ್ತು ಕೋಸಂಬರಿ, ಒಂದೆರಡು ಥರ ಪಲ್ಯ ಮಾಡಿದರು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಇವತ್ತಿನ ಅರಿಶಿನ ಶಾಸ್ತ್ರದ ವಿಡಿಯೋ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಕೀಪ್